Hello you guys, welcome back to my channel Soumya Kannada Vlogs. Hope ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ಬ್ಲಾಗ್ ಸೆಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಅಮ್ಮ ಮನೇಲಿ ಇದೀವಿ ಎಲ್ಲರೂ ಅಂಡ್ ಸೊ ಚಿಕ್ಕಮಂಗ್ಳೂರ್ ಹೋಗ್ತಾ ಇದ್ವಿ. ಸೊ ಬನ್ನಿ ಹೇಗಿರುತ್ತೆ ನಮ್ಮ ಚಿಕ್ಕಮಂಗ್ಳೂರ್ ವ್ಲಾಗ್, ಶಾಪಿಂಗ್ ವ್ಲಾಗ್ ಅಂತಾನೆ ಹೇಳ್ಬೋದು. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ತುಂಬಾ ವಿಡಿಯೋ ಫ್ರೀಕ್ ಗೈಸ್, ಯಾವಾಗಲೂ ವಿಡಿಯೋ ಬರಕ್ಕೆ ತುಂಬಾ ಟ್ರೈ ಮಾಡಿ. ಯಾ, ಸೊ ಬನ್ನಿ ಹೇಗಿರುತ್ತೆ ನಮ್ ಜೊತೆ ಈ ವ್ಲಾಗ್ ಅಲ್ಲಿ ನೋಡೋಣ. ನಾವು ಜನ ಬಿಟ್ಟು ಹೋಗ್ತಾ ಇದೀವಿ ಅಲ್ವಾ? ಅಂಡ್ ಅಮ್ಮ ಆಲ್ಸೋ ಗಾಟ್ ರೆಡಿ. ಅವಳು ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡಿದ್ದಾಳೆ. ಸೊ ಐ ಆಮ್ ಆಲ್ಸೋ ರೆಡಿ. ಸೊ ಎಸ್, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸೊ ಗೈಸ್, ನಾವು ಹೋಗಿದ್ದು ಚಿಕ್ಕಮಂಗ್ಳೂರಲ್ಲೋ ಇರೋ ಆಭರಣ ಜ್ಯುವೆಲರ್ಸ್ಗೆ. ಸೊ ಏನಕ್ಕೆ ಹೋಗಿದ್ದು ಅಂತಂದರೆ ಲೈಕ್ ನಮ್ಮ ಅಮ್ಮನ ತಂಗಿ ಲೈಕ್ ಆಂಟಿಗೆ ಪೇರ್ ಆಫ್ ಇಯರಿಂಗ್ಸ್ನ ನೋಡಬೇಕಾಗಿತ್ತು. ಸೊ ಹಾಗಾಗಿ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ. ಆ್ಯಂಡ್ ಸೊ ಡೈಲಿ ಯೂಸ್ಗೆ ಅದರಿಂದ ಸ್ವಲ್ಪ ಗಟ್ಟಿ ಇರೋ ಥರದ್ದು ಇಯರಿಂಗ್ನ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೋನ್ ಇಯರಿಂಗ್ಸು ಲೈಕ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಲ್ವಾ, ಲೈಕ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟೋನ್ ಇಯರಿಂಗ್ಸ್ನ ನೋಡ್ತಾ ಇದ್ವಿ. ಆ್ಯಂಡ್ ಇದೆಲ್ಲ ಸೆಲೆಕ್ಟ್ ಮಾಡಿ ಇಟ್ಟಿರೋ ಇಯರಿಂಗ್ಸು. ಇದರಲ್ಲೇ ಒಂದು 7 ಸ್ಟೋನ್ದು ಇಯರಿಂಗ್ಸ್ ಇದೆ ಆಯಿತಾ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ನಾವು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈ ಇಯರಿಂಗ್ಸ್ ಎಲ್ಲ ಅರೌಂಡ್ 5 ಗ್ರಾಮ್ಸ್ ಪ್ಲಸ್ಸೇ ಬರುತ್ತೆ. ಸೊ ನಾನು ಕೂಡ ವೇರ್ ಮಾಡಿ ನೋಡಿದೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಲೈಕ್ ಈ ಥರ ಶೇಪ್ ಇದೆ ಅದು. ಲೈಕ್ ಓಲ್ಡ್ ಟೈಮ್ಸಲ್ಲಿ ಬರ್ತಾ ಇತ್ತಲ್ಲ, ಲೈಕ್ 7 ಕಲ್ಲಿನ ಓಲೆ ಅಂತ ಎಲ್ಲ ಆ ಥರನೇ. ಬಟ್ ಇದೇನಿದೆ, ಸ್ವಲ್ಪ ಡೈಮಂಡ್ ಇಯರಿಂಗ್ಸ್ ಇರುತ್ತಲ್ಲ ಆ ಥರ ಶೇಪ್ ಕಟ್ ವರ್ಕ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಟ್ ಮೇಕ್ಸ್ ಅ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಆ್ಯಂಡ್ ಹಾಗೆಯೇ ಅವರು ಕಲೆಕ್ಷನ್ಸ್ನು ತೋರಿಸ್ತಾ ಇದ್ರು. ಸೊ ಹೊಸ ಹೊಸ ಐಟಮ್ಸ್ ಬಂದಿದೆ ನೋಡಿ ಅಂತ ಹೇಳಿ. ಸೊ ನನಗೆ ಇಲ್ಲಿ ಲೈಟ್ ವೆಯ್ಟ್ ಜ್ಯುವೆಲ್ಸು ಕೂಡ ತೋರಿಸಿದ್ರು. ಸೊ ಮುತ್ತಿನ ಹಾರ ಥರದ್ದು ನೋಡ್ತಾ ಇದ್ನಲ್ಲ, ಲೈಕ್ ಅರೌಂಡ್ 17 ಗ್ರಾಮ್ಸ್ ಏನೋ ಇದೆ ಈ ಸರ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇದು ಅಷ್ಟೇ, ಇದೊಂದು 14 or 15 ಗ್ರಾಮ್ಸ್ ಇದೆ ಅಷ್ಟೇ. ಸೊ ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆಯೇ ನೆಕ್ಲೆಸಸ್ಸು ಮತ್ತು ಚೋಕರ್ಸ್ನೂ ಕೂಡ ತೋರಿಸಿದ್ರು. ಸೊ ನನಗೂ ಇಷ್ಟ ಆಯಿತು. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸರ ತೊಗೊಂಡಿದ್ನಲ್ಲ, ಅದಕ್ಕೆ $1 ಈ ಥರ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಸೊ ಇಟ್ ಕಾಸ್ಟ್ ಅರೌಂಡ್ 20,000 ಹೇಳಿದ್ರು. ಸೊ ಇವಾಗ ಬಜೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಆ್ಯಂಡ್ ಈ ಚೋಕರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೂ, ಸೊ ಚೋಕರು. ಸೊ ಇಬ್ಬರು ವೇರ್ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಇದು ಅರೌಂಡ್ 3,20,000 ಏನೋ ಹೇಳಿದ್ರು. ಗ್ರಾಮ್ಸು 30 ಗ್ರಾಮ್ಸ್ ಏನೋ ಇತ್ತು. ನಾವು ಹೋಗಿದಾಗ ಅರೌಂಡ್ 9,000 per ಗ್ರಾಮ್ ಇತ್ತು. ಸೊ ಇದು ತುಂಬಾ ಚೆನ್ನಾಗಿದ್ರು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಇದು ನಾರ್ಮಲ್ ಫಂಕ್ಷನ್ಸ್ಗೆ ವೇರ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಸುಮ್ಮನಾದ್ವಿ. ಆ್ಯಂಡ್ ಫೈನಲಿ ನಾವು ಈ ಇಯರಿಂಗ್ಸ್ನ ಪರ್ಚೇಸ್ ಮಾಡಿಬಿಟ್ಟು ಇಟ್ ಕಾಸ್ಟೆಡ್ ಅರೌಂಡ್ 50,000 ಅಂತಲೇ ಹೇಳ್ಬೋದು. ಸೊ ಗೈಸ್, ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಆಗಿದೆ. ಅಲ್ಲಿ ಈಗ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಹಾಗೆ ಇವಾಗ ಮಸಾಲೆ ದೋಸೆ ತಿನ್ನಕ್ಕೆ ಹೋಗ್ತೀವಿ, ಬಿಕಾಸ್ ವಿ ಲವ್ ಮಸಾಲೆ ದೋಸೆ ಲೈಕ್ ಎನಿಥಿಂಗ್. ಆ್ಯಂಡ್ ಇಲ್ಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಟೌನ್ ಕ್ಯಾಂಟೀನ್ ಅಂತ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಫೇಮಸ್. ಇಫ್ ಯು ಗೈಸ್ ಕಮ್ ಹಿಯರ್ ಅಂತಂದ್ರೆ ಲೈಕ್ ಯು ಶುಡ್ ಮಸ್ಟ್ ವಿಸಿಟ್ ದ ಪ್ಲೇಸ್. ಸೋ ನೈಸ್. ಸೊ ಎಸ್, ಬನ್ನಿ ಮಸಾಲೆ ದೋಸೆ ತಿನ್ನೋಣ. ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ಆ ಜರ್ನಿ. ಹುಷಾರು ಮಾಡಿ ಅಲ್ಲಿ ಪಕ್ಕನಕ್ಕೆ ಹೋಗಿ ಮಾಡಿ ಸೊ ಮಸಾಲೆ ದೋಸೆ ತಿಂದಾದ್ಮೇಲೆ ನಾವು ಹೋಗಿದ್ದು ಲೈಕ್ ಪಾರ್ಲರ್ಗೆ ಹೋಗಿದ್ವಿ. ಸ್ವಲ್ಪ ಐಬ್ರೋಸ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ. ಸೊ ಕ್ವಿಕ್ಕಾಗಿ ಐಬ್ರೋಸ್ ಮಾಡಿಸ್ಕೊಂಡು ಸ್ವಲ್ಪ ಗ್ರಾಸರಿ ಶಾಪಿಂಗ್ ತಗೊಂಡು ಗೈಸ್ ನೋಡಿ ಗೈಸ್, ಈ ತರ ಕಾಣಿಸ್ತಾ ಇದೆ. ವಿ ಜಸ್ಟ್ ಕೇಮ್ ಹಿಯರ್. ಅಮ್ಮ ಮನೆಗೆ ಬಂದಿದ್ದೀವಿ, ಸ್ಕೂಟಿಲಿ ಬಂದೇ ಇರುತ್ತೆ. ಸೊ ಲೆಟ್ಸ್ ಸಿ ವೇರ್ ಇಸ್ ಪಪ್ಪ. ಅಮ್ಮ ಬಂದ್ಲು ಅಜ್ಜಿ ಮನೆಗೆ. ಏನ್ ತಿಂಡಿ ಮಾಡಿದೆ ಮಮ್ಮ? ತಿಂಡಿಯಾ ಚಪಾತಿ ಮಾಡಿದ್ದೆ ಕಣಪ್ಪ. ಓನ್ಲಿ
ಸಾಕು ಚಪಾತಿನೇ. ಚಪಾತಿ ಚಪಾತಿ ಸಾಕು. ಇನ್ನು ಜಸ್ಟ್ ನಾವು 11 o'clock ನಮ್ದು ಊಟ ಆಗಿದ್ದು. ಹೌದಾ? ಬಸ್ಸಾರು ಮಾಡೋಣ ಅಂತ ಹಾಕಿದ್ದೆ ಅಲ್ಲೇ ಫಸ್ಟ್ಗೆ ಜವಳಿಕಾಯಿ ಇದ್ನು ಪಾಯಸ ಮಾಡ್ತೀನಿ ತಾಳೆ. ಪಾಯಸನ ಏನಾಗಲ್ಲ. ಜಸ್ಟ್ ಬಂದೆ ಇವಾಗ ನನ್ನ ರೂಮ್ಗೆ. ಆ್ಯಂಡ್ 15 days ಬ್ಯಾಕ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಮಮ್ಮ. ಚೆಂದ ಗಾಳಿ ಬೀಸ್ತಾ ಇದೆ. ಬಟ್ ಇವತ್ತು ಕ್ಲೌಡಿ ಇದೆ ಬಂದಿದ್ದು. ಹೌದು ಇಟ್ಕೊಂಡೋದ್ರು ಹೋಗ್ಬೋದಾಗಿತ್ತು. ಬಟ್ ಅಮ್ಮು ಬೇರೆ ಕರ್ಕೊಂಡು ಬಂದಿದ್ದೀನ. ಅವಳು ಏನು ಗೊತ್ತಾ ಗೈಸ್, ನಾನು ಕಾರಲ್ಲಿ ಕರ್ಕೊಂಡು ಬಂದುಬಿಟ್ರೆ ಅವಳನ್ನ ನನಗೆ ಡ್ರೈವ್ ಮಾಡ್ತಿಕ್ಕೆ ಬಿಡೋದಿಲ್ಲ. ಆಮೇಲೆ ಅಶ್ವಿ ಜೊತೆ ಅವಳು ಜಾಸ್ತಿ ಹೊತ್ತು ಇರೋದಿಲ್ಲ, ಹಂಗಾಗಿ ಸೊ ಅದಕ್ಕೆ ಸ್ಕೂಟಿ ತೊಗೊಂಡು ಬಂದಿದ್ದು. ಸ್ಕೂಟಿ ಆದರೆ ಹಿಂದ್ಗಡೆ ಇರ್ತಾಳೆ, ಆಮೇಲೆ ಗಾಳಿಗೆ ಮಲ್ಕೊಂಡ್ಬಿಡ್ತಾಳೆ ಅಂತ ಹೇಳಿ. ಸೊ ಎಸ್ ಬಂದ್ವಿ ಅಮ್ಮ ಮನೆಗೆ. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಹೋಗ್ಬೇಕು. ಸೊ ಬನ್ನಿ, ಹೀಗಿರುತ್ತೆ ನಮ್ಮ ದಿನ. ಮನೆಗೆಲ್ಲ ಟೀ ಕುಡಿರಿ, ಬಿಸಿ. ಸೊ ಅಮ್ಮ ಬಿಸಿ ಬಿಸಿ ಚಾಯ್ ಮಾಡ್ಕೊಂಡಿದ್ದಾರೆ. ಸೊ ಕುಡಿದ್ವಿ. ಆ್ಯಂಡ್ ಪಪ್ಸ್ ಅದೆಲ್ಲ ತೊಗೊಂಡು ಬಂದಿದ್ದೆ. ಸೊ ಎಲ್ಲ ತಿನ್ಕೊಂಡು ಜಸ್ಟ್ ಬಂದ್ವಿ ಮೇಲೆ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ. ಸೊ ನೋಡಿ ಬಿಚ್ಕೊಂಡು ಬಂದಿದ್ದಾಳೆ. ಇವಳಿಗೆ ಮಜಾ ಬೇಕು. ಇವಳಿಗೆ ಬಿಚ್ಕೊಂಡು ಬರ್ತಾಳೆ ಇವಳು, ಇನ್ನ ಬುಜ್ಜು. ವಾನ್ ಬಂಗಾರಿ, ನಡಿ ಬಾ ಹೋಗೋಣ, ಬಾಲ್ಕನಿ ಹೋಗೋಣ ಬಾ. ಚಲೋ 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 ಚಲೋ. ಅಶ್ವಿನಿ ಎದುರ್ಕೊಂಡು ಚಂಪು ನೋ ನೋ ಕೂತ್ಕೋ, ಕೂರು. ಥ್ಯಾಂಕ್ಸ್ ಕೊಡು ಚಲೋ ಥ್ಯಾಂಕ್ಸ್ ಕೊಡಲ್ಲ. ಇದು ಗಾಡಿ ನಮ್ದು, ಥ್ಯಾಂಕ್ಸ್ ಕೊಡಲ್ಲ. ಇದು ಒಂಚಿಂಚ ಗಾಡಿ ಅಲ್ಲ. ನಡಿ ಬಾಲ್ಕನಿ ಹೋಗೋಣ ಬಾ. ಚಲೋ 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 ನಡಿ ಬಾಲ್ಕನಿ ಹೋಗೋಣ. ನಡಿ ಚಲೋ 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 ಬಾ 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 ಬಾಲ್ಕನಿ ಹೋಗೋಣ. ನಡಿಯಲ್ಲೇ ನಡಿಯ. ಹಾಂ ತೆಗಿತೀನಿ ಬಾ ಬಾ. ನಡಿ. ಚೆನ್ನಾಗಿದ್ದೆ ಎಸ್ ಬ್ರೋ.